ಈ ಸ್ಯಾರಿನಲ್ಲಿ ಬ್ಲೌಸ್ ಬಂದ್ಬಿಟ್ಟು ರನ್ನಿಂಗ್ ಕಲರ್ ಸೇಮ್ ಇದೇ ತರ ಇತ್ತು. ಅದರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಇದನ್ನ ಬ್ಲಾಕ್ ಕಲರ್ ಫ್ರಂಟ್ ಮತ್ತೆ ಸ್ಲೀವ್ಸ್ ಗಾಗಿ ಇಷ್ಟು ದೊಡ್ಡದಾಗಿರೋ ಬಾರ್ಡರ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ಲೀವ್ಸ್ ಗೆ ಮತ್ತೆ ಫ್ರಂಟ್ ಗೆ ವಿ ನೆಕ್ ತರ ಮಾಡಿ ಫ್ರಂಟ್ ಸ್ಲೀವ್ಸ್ ಗೆ ಪ್ಲೈನ್ ಬ್ಲಾಕ್ ಹಾಕಿ ಸಣ್ಣದಾಗಿ ಪಟ್ಟಿ ಹಾಕಿ ನೋಡ್ಕೋಬಹುದು. ಬ್ಯಾಕ್ ಅಲ್ಲಿ ಫುಲ್ ಆನಿಯನ್ ಬ್ಲೌಸ್ ಪೀಸ್ ನ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಮಾತ್ರ ಹಾಕಿ ಮತ್ತೆ ಈ ತರ ಓಪನ್ ಇರುವಂತದನ್ನ ಯಾವ ರೀತಿ ಕಟ್ ಮಾಡಿದೀವಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆ ಪಿ ನಗರ್ 7th ಬೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಂಗೆ ಫ್ರಂಟ್ ವಿ ನೆಕ್ ಇರುತ್ತೆ, ಡೀಪ್ ಆಗಿ ಫ್ರಂಟ್ ಅಲ್ಲಿ ಈ ತರ ಶೇಪ್ ಇರುತ್ತೆ, ಸ್ಲೀವ್ಸ್ ಗೆ ಚಿಕ್ಕದಾಗಿ ಬೊಬ್ ಬಂದಿ ಸಣ್ಣದಾಗಿ ಪಟ್ಟಿ ಹಾಕಿ ಬ್ಯಾಕ್ ಅಲ್ಲಿ ನೋಡ್ಕೋಬಹುದು ಎಷ್ಟು ನೀಟಾಗಿ ಡಿಸೈನ್ ಅನ್ನೋದು ಬಂದಿದೆ. ಈ ಡಿಸೈನ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಸಿಂಪಲ್ ಆಗಿ ಎಷ್ಟು ಮೆಜರ್ಮೆಂಟ್ ಇರಬೇಕು, ಯಾವ ರೀತಿ ನಾವು ಕಟ್ ಮಾಡ್ಕೊಂಡು ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಅನ್ನೋದು ಕೊಡಿ, ಅದೇ ರೀತಿ ಲೈಕ್ ಮಾಡೋದು ಮರಿಬೇಡಿ. ನೋಡ್ಕೋಬಹುದು ನೀವು ಫ್ರಂಟ್ ಬಂದ್ಬಿಟ್ಟು ವಿ ನೆಕ್ ಇದೆ. ನಾವು ನಾರ್ಮಲ್ ನೆಕ್ ತಗೊಂಡಾಗ ಮತ್ತೆ ವಿ ನೆಕ್ ತಗೊಂಡಾಗ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಎರಡು ಡಿಫ್ರೆನ್ಸ್ ಬರುತ್ತೆ. ನಾರ್ಮಲ್ ನೆಕ್ ತಗೊಂಡಾಗ ಏನ್ ಮಾಡ್ತೀವಿ ನಾವು ಹಿಂಗೆ ಬ್ರಾಡ್ ಆಗಿ ತಗೊಂತೀವಿ, ಅದರಿಂದ ಏನಾಗುತ್ತಂದ್ರೆ ಇದನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಓಪನ್ ಆಗುತ್ತೆ. ವಿ ನೆಕ್ ಜಾಸ್ತಿ ಸೈಡ್ ಹೋಗೋದು ಓಪನ್ ಆಗೋದಿಲ್ಲ. ಅದರಿಂದ ಮತ್ತೆ ಕಸ್ಟಮರ್ ಹತ್ರ ನಾವು ತಗೋಬೇಕಂದ್ರೆ ಈ ತರ ವಿ ನೆಕ್ ಬಂದಾಗ ಶೋಲ್ಡರ್ ಅನ್ನೋದು 1.5 ಇಂಚು 1 ಇಂಚು 2 ಇಂಚು ಈ ತರ ಡಿಫ್ರೆನ್ಸ್ ಕಸ್ಟಮರ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ಇಷ್ಟು ಡಿಸೈನರ್ ಹಾಕೋರು ಆಲ್ಮೋಸ್ಟ್ ಬ್ರಾಡ್ ಜಾಸ್ತಿನೇ ಆಗ್ತಾರೆ. ಆದ್ರೂ ಸ್ವಲ್ಪ ಒಬ್ಬೊಬ್ಬರಿಗೆ ಕೇಳ್ಕೊಂಡು ಆಗೋದು ತುಂಬಾ ಕೇರ್ಫುಲ್ ತಗೋಬೇಕು. ಮತ್ತೆ ಇನ್ನೊಂದು ವಿ ನೆಕ್ ಗೆ ಡೀಪ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತಂದ್ರೆ ಸಪೋಸ್ ನೋಡ್ಕೋಬಹುದು ನೀವು ನೋಡಿ, ವಿ ನೆಕ್ ಇಷ್ಟು ಡೀಪ್ ಇರಬೇಕು, ಇಲ್ಲ ಅಟ್ಲೀಸ್ಟ್ 9 ಆದ್ರೂ ಇರಬೇಕು. ನಾರ್ಮಲ್ 7.5 ಆದ್ರೆ ನೋಡಿ ಇಲ್ಲಿಂದ ನೋಡ್ಕೋಬಹುದು, ಇಲ್ಲಿಂದ ನಾವು ಇಷ್ಟು ಅಂದ್ರೆ ನೋಡಿ ಇದು ಈ ತರ ಆಗುತ್ತೆ. ಮತ್ತೆ ಈ ಕಡೆ ಬಂದ್ಬಿಟ್ಟು ನೋಡಿ ತುಂಬಾ ಒಳ್ಳೆ ಡ್ರೆಸ್ ಗೆ ಚೂಡಿದಾರ್ ಹಾಕ್ದಂಗೆ ತುಂಬಾ ಕ್ಲೋಸ್ ನೆಕ್ ಅನ್ನೋದು ಆಗ್ಬಿಡುತ್ತೆ. ಇಷ್ಟು ವಿ ನೆಕ್ ತರ ಆಗ್ಬಿಟ್ರೆ ಹಿಂಗೆ. ಅದಕ್ಕೆ ಏನ್ ಮಾಡ್ಬೇಕು, ಅಟ್ಲೀಸ್ಟ್ 9 ಆದ್ರೂ ಇದ್ರೆ ನೋಡಿ 9.5 ಇದ್ರೆ ಸ್ವಲ್ಪ ಡೀಪ್ ನೆಕ್ ಆಗುತ್ತೆ. 9.5 10 ಇದ್ರೆ ಸ್ವಲ್ಪ ನೀಟ್ ಆಗಿ ಶೇಪ್ ಆಗಿ ಕೂರುತ್ತೆ. ಮತ್ತೆ ವಿ ನೆಕ್ ಹಾಕೋದ್ರಿಂದ ಸ್ವಲ್ಪ ಕ್ಲೋಸ್ ಆಗಿ ಬರುತ್ತೆ. ಈ ಪೋರ್ಷನ್ ಎಲ್ಲ ಬ್ರಾಡ್ ಆಗೋದೆಲ್ಲ ಏನಿರಲ್ಲ. ಅದಕ್ಕೆ ಕ್ರಾಸ್ ವಿ ತಗೊಳ್ಳೋದ್ರಿಂದ ನಿಮ್ಗೆ ಡೀಪ್ ಸ್ವಲ್ಪ ಮಿಡಿಲ್ ಅಲ್ಲಿ ಮಾತ್ರ ಬರುತ್ತೆ. ಅದನ್ನು ಪಲ್ಲು ಕವರ್ ಮಾಡಿದ್ರೆ ನೀಟಾಗಿ ಕವರ್ ಆಗುತ್ತೆ. ವಿ ನೆಕ್ ಯಾವಾಗೂ ಶೇಪ್ ಅನ್ನ ತಗೋಬೇಕು. ಮತ್ತೆ ಕೆಳಗಡೆ ಪಾರ್ಟ್ ಬಂದಾಗ ನೋಡ್ಕೋಬಹುದು ಪ್ರಿನ್ಸಸ್ ಕಷ್ಟು ಶೇಪ್ ನೋಡ್ಕೋಬಹುದು. ನೀವು ಯಾವ್ದೋ ಮೆಜರ್ಮೆಂಟ್ ತಗೋಬೇಕಾದ್ರೂ ಅಷ್ಟೇ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಶೋಲ್ಡರ್ ಇಂದ ನಾನು ಎಲ್ಲಾ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಫ್ರಂಟ್ ಲೆಂತ್ ಅನ್ನೋದು ಇಲ್ಲಿ ಬಂದಾಗ ನೋಡಿ ಈ ಪೋರ್ಷನ್ ಅಲ್ಲಿ ಮಾತ್ರ ನಮ್ಗೆ ಉದ್ದ ಬರಬೇಕು, ಈ ಪೋರ್ಷನ್ ಅಲ್ಲಿ ಹಿಂಗೆ. ಮತ್ತೆ ಮಿಡಿಲ್ ಬಂದಾಗ ಇಲ್ಲಿ ಸ್ವಲ್ಪ ಶೇಪ್ ಅನ್ನೋದು ಬರಬೇಕು. ಯಾಕಂದ್ರೆ ಈ ಪೋರ್ಷನ್ ಅಲ್ಲಿ ಹೊಟ್ಟೆ ಗಿಟ್ಟೆ ಐತೆ ಅಂದ್ರೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ಮತ್ತೆ ಹಿಂಗ್ ಲೂಸ್ ಬಂದ್ಬಿಡುತ್ತೆ. ಹಿಂಗ್ ಲೂಸ್ ಬಂತು ಅಂದ್ರೆ ಏನಾಗುತ್ತೆ ನೆಕ್ ಈ ತರ ಲೂಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಪೋರ್ಷನ್ ಇಲ್ಲಿ ಬಂದಾಗ ಹಿಂಗ್ ವಿ ಶೇಪ್ ತರ ಶೇಪ್ ಅನ್ನೋದು ಕೊಡ್ಬೇಕಾಗುತ್ತೆ. ಅದರಿಂದ ಶೇಪ್ ಕೊಡೋದ್ರಿಂದ ನೋಡ್ಕೋಬಹುದು ಫಿಟ್ಟಿಂಗ್ ಆಗಿ ನೋಡಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಿಂದ ನೋಡ್ಕೋಬಹುದು ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತ. ಬಾರ್ಡರ್ ಅಷ್ಟೇ ನೀಟಾಗಿ ನೆಕ್ ಹೊಲ್ಕೊಂಡು ವಿ ಶೇಪ್ ತರ ಸಣ್ಣಕ್ಕೆ ಬಾರ್ಡರ್ ಅನ್ನೋದು ಹಾಕೊಂಡಿದೀವಿ. ಇದು ಫ್ರಂಟ್ ಶೇಪ್ ತಗೋಬೇಕಾದ್ರೆ ಮತ್ತೆ ಶೋಲ್ಡರ್ ಅಷ್ಟೇ ಬ್ಯಾಕ್ ಡೀಪ್ ಮೇಲೆ ಇಟ್ಕೊಂಡು ಶೋಲ್ಡರ್ ಅನ್ನೋದು ಇಟ್ಕೋಬೇಕಾಗುತ್ತೆ. ಬ್ಯಾಕ್ ಕ್ಲೋಸ್ ನೆಕ್ ಇದೆಯಾ ಡೀಪ್ ನೆಕ್ ಇದೆಯಾ ಅಂತ ನೋಡ್ಕೋಬೇಕು, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನಾನು ಎಲ್ಲಾ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ಫಿನಿಶಸ್ ಕೊಟ್ಟು ಕರೆಕ್ಟ್ ಆಗಿ ಚೆಸ್ಟ್ ಮೇಲೆ ಮಿಡಿಲ್ ಚೆಸ್ಟ್ ಬರಬೇಕು. ಅದ್ರ ಡಿಸ್ಟೆನ್ಸ್ ಬಂದ್ಬಿಟ್ಟು ನೋಡಿ 8 ಇಂಚ್ ಇದೆ. ನಾನು ಎಲ್ಲಾ ವಿಡಿಯೋದಲ್ಲಿ ಅಷ್ಟೇ ನಿಮ್ಗೆ ಫ್ರಿನ್ಸ್ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಈ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಬರಬೇಕು, ಅವಾಗ ನಿಮ್ಗೆ ಶೇಪ್ ಅನ್ನೋದು ನೀಟ್ ಆಗಿ ಬರುತ್ತೆ. ಅದೇ ರೀತಿ ಡೀಪ್ ನೋಡ್ಕೋಬಹುದು ಕರೆಕ್ಟ್ ಆಗಿರುತ್ತೆ. ಈ ಫ್ರಂಟ್ ಲೆಂತ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಲೆಂತ್ ಕಮ್ಮಿ ಆಗಿ ಮತ್ತೆ ಇಲ್ಲಿ ಫ್ರಿನ್ಸ್ ಕಟ್ ಈ ಶೇಪ್ ಅನ್ನೋದು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಫ್ಲಾಟ್ ಆಗಿ ಆಗೋದು, ಪ್ರೆಸ್ ಆಗೋದು, ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಅನ್ನೋದಾಗುತ್ತೆ. ಅವು ಫಿಟ್ಟಿಂಗ್ ಅನ್ನೋದು ಸರಿಯಾಗಿರಲ್ಲ, ಟೈಟ್ ಆಗಿ ಎಳ್ಕೊಂಡಂಗ ಆಗುತ್ತೆ. ಮತ್ತೆ ಈ ಶೇಪ್ ಗಳನ್ನ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೊಡ್ತಾ ಇದೆ. ಅದೇ ರೀತಿ ವಿ ನೆಕ್ ಬಂದಾಗ ಶೋಲ್ಡರ್ ಬ್ರಾಡ್ ತಗೊಂಡು ಇವ್ರಿಗೆ ಬಂದ್ಬಿಟ್ಟು ನಾನು 1.5 1 ಮುಕ್ಕಾಲು ಒಂದ್ ಸೈಡ್ ಶೋಲ್ಡರ್ ಇಟ್ಕೊಂಡು ಮಿಕ್ಕಿದೆಲ್ಲ ಬ್ರಾಡ್ ಆಗಿ ತಗೊಂಡು ನೋಡ್ಕೋಬಹುದು. ಹಾಕೊಂಡು ಅಷ್ಟೇ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಅದೇ ರೀತಿ ಇದನ್ನ ಬಂದ್ಬಿಟ್ಟು ನಾವು ಫ್ರಂಟ್ ಕ್ರಾಸ್ ನೋಡ್ಕೋಬಹುದು. ನಾವು ನೋಡಿ 14 ಇದೆ ಅಂದ್ರೆ ಬ್ಯಾಕ್ 15 ಇರುತ್ತೆ, 1 ಇಂಚ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲ ಅಷ್ಟೇ ಇರ್ಬೇಕಾ ಪರ್ಫೆಕ್ಟ್ ಆಗಿ ಅಂತ ಏನಿಲ್ಲ. ನಾವು ಕಸ್ಟಮರ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ನೋಡ್ಕೊಂಡು ಶೋಲ್ಡ್ರು 15 ಇಂಚ್ ಇದೆ, ಫ್ರಂಟ್ ಕ್ರಾಸ್ ಈ ತರ ಶೋಲ್ಡ್ರು, ಫ್ರಂಟ್ ಕ್ರಾಸು, ಫ್ರಂಟ್ ಲೆಂತ್ ಮತ್ತೆ ಡೀಪು ಇದೆಲ್ಲ ನೋಡ್ಕೊಂಡು ಯಾವ್ಯಾವ ನೆಕ್ಕಿಗೆ ಎಷ್ಟು ಡೀಪ್ ಮಾಡ್ಕೋಬೇಕು ಬ್ರಾಡ್ ಮಾಡ್ಕೋಬೇಕು ಅಂತ ಅದ್ರದ್ದೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಅನ್ನೋದು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರಿಗ ಡೌಟ್ ಬಂತು ಅಂದ್ರೆ ಕಾಮೆಂಟ್ ಮಾಡೋದು, ಲೈಕ್ ಮಾಡೋರಿಗೆ ನಾನು ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ನೆಕ್ಸ್ಟ್ ಶೇಪ್ಗೆ ಎಷ್ಟು ಬ್ರಾಡ್ ಎಷ್ಟು ಡೀಪ್ ಇಟ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದ್ರು ಕಾಮೆಂಟ್ ಮಾಡಿದ್ರೆ ಅವ್ರಿಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ
ಸ್ಲೀವ್ಸ್ಗೆ ಬಂದ್ರೆ ನಾವು ರೆಗ್ಯುಲರ್ ಆಗಿ ಅವ್ರದ್ದು ಎಲ್ಬೋ ಸ್ಲೀವ್ ಲೆಂತ್ ಎಷ್ಟು ಇರುತ್ತೋ ಅಷ್ಟು ತಗೊಂಡು ಬಫ್ಗೆ ಚಿಕ್ಕದಾಗಿ ಬಫ್ ಇಡೋದ್ರಿಂದ ಎಷ್ಟು ಎಕ್ಸ್ಟ್ರಾ ಬೇಕು ಅಂತ ಅದನ್ನ ಇಟ್ಕೊಂಡು ನಾನು ಇದನ್ನ ಮತ್ತೆ ಕೆಳಗಡೆ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಬಾರ್ಡ್ನ ಅದನ್ನ ಬಾರ್ಡರ್ ತಗೊಂಡು ಇದನ್ನ ಸಣ್ಣಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಬ್ಯಾಕ್ ಬಂದಿದ್ದೀನಿ. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ರೆಗ್ಯುಲರ್ ಆಗಿ ಏನಿರುತ್ತೆ ನೋಡಿ, ಫಸ್ಟ್ ಫ್ರಂಟ್ 15 ಇಂಚ್ ಶೋಲ್ಡರ್ ಇರುತ್ತೆ. ಕಸ್ಟಮರ್ ನೋಡಿ ಬ್ಲೌಸ್ ಇವಾಗ ಸಪೋಸ್ ಇದು ಕಸ್ಟಮರ್ 15 ಇಂಚ್ ಶೋಲ್ಡರ್ ಇದೆ, ಅವ್ರಿಗೆ ಹಾಕೊಂಡಾಗು ಅಷ್ಟೇ 15ಗೆ ಬಂದು ಕೂತ್ಕೋಬೇಕು. ಇದು ಆಲ್ರೆಡಿ ಕರೆಕ್ಟ್ ಆಗಿ ಬಂದು ಕೂತ್ಕೊಂಡಿದೆ. ಅದ್ರ ಏನ್ ಕೂತ್ಕೊಂಡಿದೆ ಅಂತಂದ್ರೆ ನೋಡಿ, ಶೋಲ್ಡರ್ ಎಷ್ಟಿರುತ್ತೋ 15 ಇಂಚ್ ಅಷ್ಟೇ ಇಟ್ಕೋಬೇಕು ಶೋಲ್ಡರ್ ಬಂದ್ಬಿಟ್ಟು. ಮತ್ತೆ ಲೆಂತ್ ಬಂದಾಗ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದೀವಿ ಅಂತಂದ್ರೆ ಇಲ್ಲಿ ನೆಕ್ ಸುಮಾರು ಜನಕ್ಕೆ ನೀವು ನೋಡಿರ್ತೀರಿ, ಈ ತರ ಡಬಲ್ ನೆಕ್ ಮಾಡಿದಾಗ ಸಿಂಗಲ್ ಓಪನ್ ನೆಕ್ ಮಾಡಿದಾಗ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಹಿಂಗ್ ನೆಕ್ ಹಿಂಗ್ ಓಪನ್ ಆಗುತ್ತೆ, ಈ ಸೈಡ್ ಎಲ್ಲಿ ಈ ತರ ಆಗ್ತಾ ಇರುತ್ತೆ ನೋಡಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಅನ್ನೋದು ಆಗಿರಲ್ಲ. ಟ್ರೈನ್ ತೆಗೆದು ಬಿಡ್ತೀನಿ ನಿಮ್ಗೆ. ನೋಡ್ಕೋಬಹುದು. ಹಾಕೊಂಡ್ರು ಇದೇ ತರ ಇರುತ್ತೆ ನೋಡ್ಕೋಬಹುದು. ಓಪನ್ ಅನ್ನೋದು ಆಗಲ್ಲ, ನೀಟಾಗಿ ಫಿನಿಶಿಂಗ್ ಆಗಿ ಎಷ್ಟು ನೋಡಿ ಹಾಕೊಂಡ್ರೆ ಎಷ್ಟು ಕೂತು ಅದೇ ತರ ನೀಟಾಗಿ ಕೂತ್ಕೊಂತದೆ. ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಕಟ್ ಮಾಡ್ಕೊಂಡ್ರೆ ನೀವು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ ಕಟಿಂಗ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು. ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಅಂದ್ರೆ ಕಟಿಂಗ್ ಚೆನ್ನಾಗಿ ಬರುತ್ತೆ. ಕಟಿಂಗ್ ಚೆನ್ನಾಗಿ ಬಂದಿದೆ ನೀಟಾಗಿ ಹೊಲ್ದಿದೀವಿ ಅಂತಂದ್ರೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಫಸ್ಟ್ನೇದಾಗಿ ಶೋಲ್ಡರ್ ಎಷ್ಟಿರುತ್ತೆ, ಈ ತರ ಫ್ರಂಟ್ ವಿ ನೆಕ್. ಸರ್ ಏನ್ ಸರ್ ಫ್ರಂಟ್ ಇಷ್ಟು ಡೀಪ್ ನೆಕ್ ಇದೆ, ಬ್ಯಾಕ್ ಈ ತರ ಕ್ಲೋಸ್ ನೆಕ್ ಇದೆ, ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ನೀವು ಕೇಳ್ಬೋದು. ಈ ತರ ನೆಕ್ ಇದ್ದಾಗ ನನ್ ಸಜೆಷನ್ ಬಂದ್ರೆ ನಾನು ಎಲ್ಲಾ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ, ನೋಡ್ಕೋಬಹುದು. ಅವ್ರದ್ದು ಫುಲ್ ಕತ್ತು ಅಂತೀವಲ್ಲ, ಫುಲ್ ಶೋಲ್ಡರ್ ಎಷ್ಟಿರುತ್ತೋ ಫುಲ್ ಶೋಲ್ಡರ್ ಅಷ್ಟೇ ಇಟ್ಕೋಬೇಕು. ಅದಾದ್ಮೇಲೆ ನೋಡಿ ನೆಕ್ ಇಂದ ಕತ್ತಿಂದ ಒಂದ್ 2.5 ಇಂಚ್ ಅಷ್ಟು ಡೀಪ್ ತಗೊಂತೀನಿ. ಫಸ್ಟ್ ನೋಡಿ 2.5 ಇಂಚ್ ಅಷ್ಟು ಇಲ್ಲಿ ಒಂದು ಮಾರ್ಕ್ ಹಾಕೊಂತೀನಿ. ಅದಾದ್ಮೇಲೆ ಫುಲ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂತೀನಿ. 14.5 ಇದೆ ನೋಡಿ ಸೈಡ್ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ತುಂಬಾ ಜನ ತಪ್ಪು ಮಾಡೋದಿದೆ. ಬ್ಯಾಕ್ ಅಲ್ಲಿ ಈ ತರ ಇದ್ದಾಗ ಸ್ಟ್ರೈಟ್ ಕಟ್ ಮಾಡ್ಬಿಡ್ತಾರೆ. ಸ್ಟ್ರೈಟ್ ಏನಂದ್ರೆ ಕಟ್ ಮಾಡ್ಕೋಬಹುದು. 1/4 ಇಂಚು ಹಿಂಗ್ ಬರ್ತಾ ಬರ್ತಾ ಹಿಂಗ್ ಶೇಪ್ ಅನ್ನೋದು ಕೊಟ್ಕೋಬೇಕು. ಶೇಪ್ ಕೊಟ್ಟಿದ್ದೀನ ಇಲ್ವಾ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಈ ಲೈನ್ ಅನ್ನೋದು ಗ್ಯಾಪ್ ಇದೆ, ಇಲ್ಲಿ ಅದಕ್ಕಿಂತ ಮೇಲೋಗಿದೆ. ಹಿಂಗೆ ಬರ್ತಾ ಬರ್ತಾ ನೀಟಾಗಿ ಶೇಪ್ ಅನ್ನೋದು ಕೊಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಹಾಕೊಂಡಾಗ ಇಲ್ಲಿ ರಿಂಕಲ್ಸ್ ಬರೋದ ಇರುತ್ತೆ ಬ್ಲೌಸ್ಗೆ, ಹಿಂಗೆ ಟೈಟ್ ಆಗಿ ಎಳ್ದಾಗ ಆ ರಿಂಕಲ್ಸ್ ಇದು ಆಲ್ರೆಡಿ ನಾವು ರಿಂಕಲ್ಸ್ ಬರಲ್ಲ, ಇದು ಮೇಲೆ ಶೇಪ್ ಕೊಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಇದು ಮೇಲಕ್ಕೆ ಹೋದಾಗ ಈ ನೆಕ್ ಲೂಸ್ ಅನ್ನೋದು ಬರಲ್ಲ, ಟೈಟ್ ಆಗಿ ಹಿಂಗೆ ಫಿಟ್ಟಿಂಗ್ ಆಗಿ ಕೂತ್ಕೊಂತದೆ. ಅದೇ ನಾರ್ಮಲ್ ನೆಕ್ ಇದ್ದಾಗ ನಾವು ಸ್ಟ್ರೈಟೇ ಹೋಗ್ತೀವಿ. ಈ ತರ ನೆಕ್ ಶೇಪ್ ಇದ್ದಾಗ ಇಲ್ಲಿ ಟೈಯಿಂಗು ಸಿಂಗಲ್ ಹುಕ್ಸ್ ಬರುತ್ತಲ್ಲ, ಅದಕ್ಕೆ ಮಾತ್ರ ನಾವು ಈ ತರ ಶೇಪ್ ಅನ್ನೋದು 1/4 ಇಂಚ್ ಹಿಂಗೆ ಮಿಡಿಲ್ ಇಲ್ಲಿ ಸೆಂಟರ್ ಪಾಯಿಂಟ್ ಬಂದಾಗ ಇದನ್ನ ಮೇಲಕ್ಕೆ ತಗೋಬೇಕು 1/4 ಇಂಚು. ಇದನ್ನ ಮಿಸ್ ಮಾಡಿದೀನಿ ಅಂತಂದ್ರೆ ಕಂಪಲ್ಸರಿ ಇದು ನೆಕ್ ಲೂಸ್ ಅನ್ನೋದು 100% ಬರುತ್ತೆ. ನೆಕ್ ಲೂಸ್ ಬರೋದಕ್ಕೆ ಕಾರಣ ಇದು. ಅದರಿಂದ ಇದನ್ನ ಶೇಪ್ ಕೊಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಇಲ್ಲಿ 2 ಇಂಚ್ ತೆಗೆದಿರ್ತೀವಿ, ಇಲ್ಲಿ 1/4 ಇಂಚು ತೆಗೆದ್ ಬಿಡ್ತೀವಿ. ಮಿಕ್ಕಿರೋದ್ರಲ್ಲೂ ಮಿಡಿಲ್ಗೆ ಎರಡಕ್ಕೂ ಮಧ್ಯ ಭಾಗವನ್ನ ಇಲ್ಲೊಂದು ಮಾರ್ಕ್ ಮಾಡ್ಕೊಂತೀವಿ. ಇದೊಂದಾಯ್ತು. ಮತ್ತೆ ಇದಕ್ಕೂ ಮಧ್ಯ ಭಾಗ ತಗೊಂಡು ಇದಕ್ಕೆ ಮಧ್ಯ ಭಾಗ ತಗೊಂಡು ಇದು ಎಷ್ಟು ಬ್ರಾಡ್ ಇದು ಕಮ್ಮಿ ಅಂದ್ರೂ ನಮ್ಗೆ ಇಷ್ಟೇ ಚಿಕ್ಕದಾಗ್ಬೇಕು ಅಂತ ಕಸ್ಟಮರ್ ಹೇಳಿದ್ರು 1.5 ಇಂಚು. ಅದಕ್ಕೆ ಏನ್ ಮಾಡ್ತೀವಿ, ಒಂದು 1/2 ಇಂಚ್ ಅಷ್ಟು ಮಾತ್ರ ನೀಟಾಗಿ ಹಿಂಗೆ ಶೇಪ್ ತಗೊಂಡ್ರೆ ಅದು ಈ ಕಡೆ ಮಾರ್ಜಿನ್ ಹೊಲಿಬೇಕಾದ್ರೆ ಹಿಂಗ್ ಒಳಗಡೆ ಫೋಲ್ಡ್ ಮಾಡಿದ್ರೆ ರೆಡಿ ಆದ್ಮೇಲೆ ನಮ್ಗೆ 1.5 ಇಂಚ್ ಅಂತ ಚಿಕ್ಕದಾಗಿ ಈ ತರ ಶೇಪ್ ಅನ್ನೋದು ಬರುತ್ತೆ. ಅದರಿಂದ ಇದು ಮತ್ತೆ ಇದು ಶೋಲ್ಡರ್ ಆಯ್ತು, ಬ್ಲೌಸ್ ಲೆಂತ್ ಆಯ್ತು, ಶೇಪ್ ಆಯ್ತು. ಮತ್ತೆ ಈ ಪೋರ್ಷನ್ ಅಷ್ಟೇ, ಇಲ್ಲಿ ಬ್ಯಾಕ್ ಕ್ರಾಸ್ ತಗೋಬೇಕು. ಹಿಂಗೆ ಅವ್ರದ್ದು ಎಷ್ಟಿರುತ್ತೆ ಕಸ್ಟಮರ್ದು ಅಂತ ನೋಡಿ ಈ ತರ ತಗೊಂಡು ಅವ್ರದ್ದು ಬ್ಯಾಕ್ ಕ್ರಾಸ್ 15 ಇಂಚ್ ಇದ್ರೆ 15 ಇಟ್ಕೋಬೇಕು. ಲೆಂತ್ ಮೇಲೆ ತಗೊಂಡು ಈ ತರ ನೆಕ್ಕೊಂಡು ನೀಟಾಗಿ ಶೇಪ್ ಮಾಡ್ಕೊಂಡು ಅದೇ ರೀತಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಆಗಿ ಈ ತರ ಸಣ್ಣದಾಗಿ ಟೈಯಿಂಗ್ ಮಾಡ್ಕೊಂಡು, ಟೈಯಿಂಗಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ತರ ನಾವು ಕ್ಯಾಪ್ ತರ ಹಾಕೊಂಡಿದೀವಿ. ಇದಕ್ಕೆ ಡಿಫ್ರೆಂಟ್ ಆಗಬೇಕು ಅಂದ್ರೆ ನೀವು ಯಾವ ರೀತಿ ಬೇಕಂದ್ರೆ ಅದೇ ರೀತಿ ಚೇಂಜ್ ಮಾಡ್ಕೊಂಡು ಹೊಲ್ಕೋಬೇಕಾಗುತ್ತೆ. ಅದೇ ರೀತಿ ಅಷ್ಟು ನೀಟಾಗಿ ಪ್ರತಿಯೊಂದನ್ನು ಅಷ್ಟೇನೆ ನೀಟಾಗಿ ಹೊಲ್ಕೊಂಡ್ರೆ ನಮ್ಗೆ ಫೈನಲ್ ಫಿನಿಶಿಂಗ್ ಅನ್ನೋದು ಈ ತರ ಬರುತ್ತೆ. ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಕಟ್ ಮಾಡಿ ಹೊಲ್ದು ಅದನ್ನ 15 ವರ್ಷದಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದು 15-20 ವರ್ಷ ಆಗ್ತಾ ಇದೆ. ಅದರಿಂದ ಏನ್ ಮಾಡ್ತಂದ್ರೆ ಇದು ಅಷ್ಟೇ ಈ ಚೆಸ್ಟ್ಗೆ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ 4 ಡಾಟ್ ಬ್ಲೌಸ್ಗೆ ಎಲ್ಲಿ ಡಾಟ್ ಇರ್ತು ಆ ಪೋರ್ಷನ್ ಇಂದ ನೀಟಾಗಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಶೇಪ್ ಅನ್ನೋದು. ಈ ರೀತಿನೇ ಬಂದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇನೆ ನಾವು ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ತಗೋಬೇಕಾಗುತ್ತೆ. ಅದೇ ರೀತಿ ನೀವು ಕೇಳ್ಬೋದು, ಸರ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದ್ರಲ್ಲಿ ನಾವ್ ಯಾವ ರೀತಿ ತಗೋಬೇಕು ಅಂತ ನಿಮ್ಗೆ ಡೌಟ್ ಬರ್ಬೋದು. ನಾವೇನ್ ಮಾಡ್ತೀವಿ ಅಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಚೆಸ್ಟ್ ವೇಸ್ಟ್ ಹಾರ್ಮೋಲು ಈ ಮೆಜರ್ಮೆಂಟ್ ನೋಡಿದ ತಕ್ಷಣ ಇವ್ರಿಗೆ ಶೋಲ್ಡರ್ ಇಷ್ಟೇ ಇರ್ಬೋದು ಅಂತ ಒಂದು ಐಡಿಯಾ ಬಂದಿರುತ್ತೆ. ಯಾಕಂದ್ರೆ ಸುಮಾರು ವರ್ಷದಿಂದ ನಾನು ಕಟ್ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ಕೆಲಸ ಮಾಡೋದ್ರಿಂದ ಇಷ್ಟೇ ಬರ್ಬೋದು. ಒಂದು 1/4 ಇಂಚ್ 1/2 ಇಂಚ್ ಡಿಫ್ರೆನ್ಸ್ ಮೇಲೆ ನಮ್ಗೆ ಐಡಿಯಾ ಅನ್ನೋದು ಬರುತ್ತೆ. ಮತ್ತೆ ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರು ಮೆಜರ್ಮೆಂಟ್ ಇದು ಸೊಂಟದ ಮೆಜರ್ಮೆಂಟ್ ಈ
ಮೇಲ್ಗಡೆ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದಾಗ ನಮ್ಗೊಂದು ನಿಯರೆಸ್ಟ್ ಐಡಿಯಾ ಅನ್ನೋದು ಬರುತ್ತೆ. ಅದ್ರ ಪ್ರಕಾರ ನಾವು ಸರಿಪಡಿಸ್ಕೊಂಡು ನಾವು ಕಟಿಂಗ್ ಅನ್ನೋದು ಮಾಡ್ಕೊತೀವಿ. ಅದೇ ರೀತಿ ನಿಮ್ಗೆ ಏನಾದ್ರು ಆ ತರ ಡೌಟ್ಸ್ ಬಂದಾಗ ಅಳತೆ ಸರಿ ಇಲ್ಲ, ಇದೇ ತರ ಡಿಸೈನ್ ಮಾಡಿ ಅಂತ ಕೊಡ್ಬೋದು. ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಕಸ್ಟಮರ್ ಹತ್ರ ಟೇಪ್ ತಗೊಂಡು ಪ್ರತಿಯೊಂದನ್ನು ಅಳತೆನ ತಗೋಬೇಕು. ನಾರ್ಮಲ್ ಬ್ಲೌಸ್ ಕೊಟ್ಟಿದ್ರೆ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳಿ, ಬ್ಯಾಕ್ ಕ್ರಾಸ್ ತಗೊಳ್ಳಿ, ಮತ್ತೆ ಡೀಪ್ ತಗೊಳ್ಳಿ, ಮತ್ತೆ ಅವ್ರಿಗೆ ಪರ್ಪಸ್ ಆಗಿ ಹೇಳಿ ಈ ತರ ವಿ ನೆಕ್ ಬಂದಾಗ ಡೀಪ್ ಜಾಸ್ತಿನೇ ಇರ್ಬೇಕು, ಇಲ್ಲಾಂದ್ರೆ ಸರಿ ಬರಲ್ಲ ಅಂತ. ಅವ್ರಿಗೆ ಯಾಕೆ ಸರಿ ಬರಲ್ಲ ಅಂತ ಕೇಳ್ತಾರೆ. ಅವಾಗ ನೀವು ಟೇಪ್ ಅನ್ನ ಈ ತರ ಇಟ್ಟು ತೋರಿಸ್ಬೇಕು. ನೋಡಿ ಈ ತರ ಇಟ್ಬಿಟ್ಟು ನೋಡಿ ಇಷ್ಟಿದ್ರೆ ನಾವು 7.5 ಇಂಚ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. 7.5 ಇಂಚ್ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಹಿಂಗ್ ಕ್ರಾಸ್ ಆಗಿ ತಗೊಳ್ಳಿ, ಸ್ಟ್ರೈಟ್ ಆಗಿ ತಗೊಳ್ಳಿ. 7.5 ಇಂಚ್ ಇಲ್ಲಿ ತಗೊಂಡಾಗ ನೋಡಿ ಈ ರೀತಿ ನಿಮ್ಗೆ ಡೀಪ್ ಅನ್ನೋದು ಬರುತ್ತೆ. ನೋಡಿ ಒಳ್ಳೆ ಡ್ರೆಸ್ ಇದ್ದಂಗಿರುತ್ತೆ, ಸರಿ ಬರಲ್ಲ. ಅದರಿಂದ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಡೀಪ್ ಆಗಿ ತಗೋಬೇಕು. ನೋಡಿ ಇಷ್ಟು ಕತ್ ಹತ್ರ ಬಂದ್ಬಿಟ್ರೆ ನಿಮ್ಗೆ ಬ್ಲೌಸ್ಗೆ ಫಿನಿಶಿಂಗ್ ಬರಲ್ಲ, ನೀಟಾಗಿ ಲುಕ್ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕಸ್ಟಮರ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಅದಾದ್ಮೇಲೆ ನೀವು ಡಿಸೈನ್ ಅನ್ನ ರೆಡಿ ಮಾಡಬೇಕು. ಇಲ್ಲ ಅಂತ ಒಂದೇ ಸಲ ಅವ್ರು ಹೇಳಿದಾರೆ ನಾವು ಮಾಡಿದೀವಿ ಅಂತ ಅಂದಿದ್ರೆ ಅದು ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಸರಿ ಬರಲ್ಲ. ಅದರಿಂದ ನಾವು ಪ್ರತಿಯೊಂದು ನಾನು ಕಸ್ಟಮರ್ಗೆ ಇದೇ ತರ ಇಟ್ಟು ತೋರಿಸ್ತೀನಿ. ನೋಡಿ ಮೇಡಮ್ ಇಷ್ಟು ಬಂದ್ರೆ ಅಕಸ್ಮಾತ್ 9.5 ತಗೊಂಡಿದ್ದೀವಿ ಅನ್ಕೊಳ್ಳಿ, 9.5ಗೆ ನೋಡ್ಕೊಂಡ್ರೆ ನಮ್ಗೆ ಇಷ್ಟು ಡೀಪ್ ಬರುತ್ತೆ ಅಂತ ನಾವು ಪ್ರತಿಯೊಂದನ್ನು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅದಾದ್ಮೇಲೆ ನಾವು ರೆಡಿ ಮಾಡಿ ಅವ್ರು ಕೊಟ್ರೆ ಫಿಟ್ಟಿಂಗ್ ಅನ್ನೋದು ಹಾಕಿದ್ರೆ ಅವ್ರಿಗೆ ಖುಷಿಯಾಗಿ ಮತ್ತೆ ನಮ್ಮ ಹತ್ರ ಯಾವ್ದೇ ಡಿಸೈನ್ ಇವ್ರು ಚೆನ್ನಾಗಿ ಮಾಡ್ತಾರೆ. ಯಾವ್ದೇ ಸ್ಯಾರಿ ಇದ್ರು ನೋಡ್ಕೋಬಹುದು. ನಾವು ಈ ತರ ಸಿಂಪಲ್ ತಗೊಂಡ್ ಬಂದ್ರು ಕಾಟನ್ ಸ್ಯಾರಿ ಇದು, ಈ ತರ ಸಿಂಪಲ್ ಸ್ಯಾರಿ ತಗೊಂಡ್ ಬಂದ್ರು ರೆಗ್ಯುಲರ್ ಇದ್ರು ಇದನ್ನ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಈ ರೀತಿ ಮಾಡ್ಕೊಡ್ತೀವಿ ಅನ್ನೋದ್ರಿಂದ ಅವರು ಪ್ರತಿ ಸಲ ನಮ್ಗೆ ರಿಪೀಟ್ ಅನ್ನೋದು ಕಸ್ಟಮರ್ ಬರ್ತಾರೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಮುಖಾಂತರ ಇನ್ನೊಬ್ರು ಯಾರಿಗಾದ್ರೂ ಹೆಲ್ಪ್ಫುಲ್ ಆಗಲಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮ ಚಾನಲ್ ನಂಬರ್ ಇರುತ್ತೆ, ಇಲ್ಲ ವಾಟ್ಸ್ಆಪ್ ಇರುತ್ತೆ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ನಾನು ರಿಪ್ಲೈ ಕೊಡ್ತೀನಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.